ಪದ್ಮನಾಭ ನಿಧಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ನಂಜರಾಜರಸ್, ಡಾಕ್ಟರ್ ಸಂತೋಷ್ ಜಿ, ಮೈಸೂರಿನಿಂದ ವಿಜಯಕುಮಾರ್ ಇದರ ಜೊತೆಗೆ ತಿರುವನಂತಪುರದಿಂದ ಒಬ್ಬ ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಪದ್ಮನಾಭ ದೇಗುಲದ ಟ್ರಸ್ಟಿ ಪ್ರಸಾದ್ ಪಣಿಕರ್ ಕನ್ನಡ ಗೊತ್ತಿರುವಂಥವ್ರು, ಕನ್ನಡಿಗರು ಅನ್ನುವಂಥದ್ದು ಒಂದು ಹೆಮ್ಮೆ ವಿಚಾರ. ಇದೆಲ್ಲದರ ಜೊತೆಗೆ ಒಂದನ್ನು ನಾವು ಹೇಳಲೇಬೇಕು. ಪದ್ಮನಾಭ ದೇಗುಲ ಏನಿದೆ, ಆ ದೇಗುಲ ಸ್ಥಾಪನೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ತಮಗೂ ಕೂಡ ಉದ್ಭವ ಆಗಿರ್ಬೋದು. ಅದಕ್ಕೆ ಮೂಲ ಕರ್ನಾಟಕ ಅಂದರೆ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಯಾಕಂದರೆ ತುಳುನಾಡಿನ ಕಡೆಯವರು ಹೋಗಿ ಅಲ್ಲಿ ಆ ದೇಗುಲವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅನ್ನುವಂಥದ್ದು. ಕೇರಳದ ತಿರುವನಂತಪುರದ ತಿರು ಅನಂತ ಪದ್ಮನಾಭ ದೇಗುಲದ ಸ್ಥಾಪಕರು ಯಾರು ಅಂದರೆ ಅದು ತುಳುನಾಡಿನ ದಿವಾಕರ ಮುನಿ. ಅಂದರೆ ಮಂಗಳೂರಿನ ಭಾಗದಿಂದ ಹೋಗಿ ದಿವಾಕರ ಮುನಿಗಳು ಅಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರು, ದೇಗುಲವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು. ಸರ್, ನಂಜರಾಜ ಸರ್, ನಾನು ತಮ್ಮ ಹತ್ರ ಬರ್ತೀನಿ. ಏನು ಅಂತಂದರೆ, ಇದಿಷ್ಟು ಮಾತ್ರ ಅಲ್ಲ, ನೀವು ಯಾವುದೇ ರಾಜರು ಹೋಗಿ, ಸಾಮಂತ ರಾಜರ ಹತ್ರ ಹೋದರೂ ಕೂಡ ಅಷ್ಟೇ ಪ್ರಮಾಣದ ಚಿನ್ನ, ವಜ್ರ, ವೈಡೂರ್ಯಗಳು ಸಿಗ್ತಾ ಇತ್ತು ಅಂತ. ಹೇಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಹೆಂಗೆ ಕಲೆಕ್ಟ್ ಆಗ್ತಿತ್ತು ಅಂತ ಅವಾಗ? ವಜ್ರ ವೈಡೂರ್ಯ ಏನೋ ಪರವಾಗಿಲ್ಲ, ಈ ಚಿನ್ನ ಹೇಗೆ ಸಿಕ್ತು ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ. ಚಿನ್ನ ಸಿಗಬೇಕಾದ್ರೆ ನಮಗೆ ಗೊತ್ತಿರೋ ಹಾಗೆ ಗಣಿಗಾರಿಕೆಯಿಂದ, ಗಣಿ ಒಳಗಿಂದ ತೆಗಿಬೇಕು. ಸೊ ಅವಾಗ ಯಾವುದು ನಡೆದಂಥ ಕುರುಹುಗಳಿಲ್ಲ ಇಲ್ಲ. ಆಮೇಲೆ ಅದನ್ನು ಆಮದು ಮಾಡ್ಕೊಂಡಿದ್ದೀವಿ ಅನ್ನೋದು ಸುಳ್ಳು. ಇಲ್ಲಿಂದ ಆಚೆ ಹೋಗ್ತಿದ್ದೇ ಹೊರತು ವಜ್ರ ವೈಡೂರ್ಯಗಳು ಹೌದು, ನಾವು ಯಾವುದನ್ನು ಅಲ್ಲಿಂದ ತರಿಸ್ಕೊಂಡಿಲ್ಲ. ನಿಜ. ಹೇಗಾಯಿತು? ಇದಕ್ಕೆ ವಿಜಯನಗರದ ಸ್ಥಾಪನೆಗೆ ಸಂಬಂಧವಾಗಿ ವಿದ್ಯಾರಣ್ಯರ ಜೊತೆಗೆ ಒಂದು ಕತೆ ಹಬ್ಕೊಂಡು ಬಂದಿದೆ. ಅವರು ಸುವರ್ಣ ವೃಷ್ಟಿಯನ್ನು ಮಾಡಿಸಿದ್ರು. ಅದು ಆ ಸಂಪತ್ತಿನಿಂದ ವಿಜಯನಗರ ಅದ್ಭುತವಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ಕಥೆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಒಂದು ಚಿನ್ನದ ಹೊಳೆ ಹರಿತು ಅಥವಾ ಚಿನ್ನದ ಮಳೆ ಗರಿತು ಅಷ್ಟು ಚಿನ್ನದ ಒಂದು ಕಾರ್ಖಾನೆ ರೀತಿಯಲ್ಲಿ ಒಂದು ನಡೆದಿರ್ತಕ್ಕಂಥ ರಸಾಯನ ಪ್ರಕ್ರಿಯೆಗಳಿಂದ, ಕೆಮಿಕಲ್ಸ್ ಇಂದ ಮಾಡುವಂಥ ಒಂದು ಪ್ರಯೋಗವನ್ನು ನಾವು ಹಳೆ ಗ್ರಂಥಗಳಲ್ಲಿ ನೋಡ್ತೀವಿ. ಆ ಪ್ರಯೋಗದಲ್ಲಿ ಕೆಲವರು ಸಫಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಹೌದು, ಹಳೆ ಪುರಾಣಗಳಲ್ಲಿ. ಹೌದು. ಆ ಪ್ರಕ್ರಿಯೆಯಿಂದ ಏನಾದ್ರೂ ಇದು ಆಗಿದೆಯಾ? ದಿಢೀರಂತ ಪ್ರತಿ ರಾಜ್ಯದಲ್ಲಿ, ಪ್ರತಿ ಹಳ್ಳಿನಲ್ಲಿ, ಪ್ರತಿ ಸಣ್ಣ ಪುಟ್ಟ ಪಾಳೆಗಾರಿನಲ್ಲಿ ಟನ್ಗಟ್ಟಲೆ, ಮಣಗಟ್ಟಲೆ ಚಿನ್ನ ಇತ್ತು ಅಂತ ಹೇಳೋದಾದರೆ ಅದೇ ಆಶ್ಚರ್ಯ ಪ್ರಕ್ರಿಯೆ ಅದು. ಯಾಕಂದರೆ ಈಗಿನ ವೈಜ್ಞಾನಿಕ ಯುಗದಲ್ಲಿ ನಾವು ಕಿಲೋಮೀಟರ್ ಗಟ್ಟಲೆ ಕೊರಿತೀವಿ, ಕೊರೆದ್ಬಿಟ್ಟು ಟನ್ ಗಟ್ಟಲೆ ತೆಗಿತೀವಿ. ಗಟ್ಟಲೆ ಚಿನ್ನ ಸಿಗುತ್ತೆ. ದೇವಸ್ಥಾನದಲ್ಲೇ ಯಾಕೆ ಬಂತು ಅಂದರೆ ಒಂದು ಕೋಶ ಅಂತ ಒಂದು ನಾವು ಅಂದ್ಕೊಳ್ಳೇಬೇಕು. ಹಿಂದೂ ರಾಜ ಒಬ್ಬ ಪಾಳೆಗಾರನ ಇನ್ನೊಬ್ಬ ಹಿಂದೂಗಳಲ್ಲಿ ಪರ್ಟಿಕ್ಯುಲರಾಗಿ ಹೇಳೋದಾದರೆ ದೇವಸ್ಥಾನದಲ್ಲಿ ಅವನು ಆಕ್ರಮಣ ಮಾಡೋದಿಲ್ಲ, ದೇವಸ್ಥಾನ ಲೂಟಿ ಮಾಡೋಲ್ಲ. ಹೌದು, ಲೂಟಿ ಮಾಡಿದವರು ಹಿಂದೂಯೇತರ ನಿಜ. ಯಾರೋ ಲೂಟಿಕೋರು ಬಂದರೂ ಅವರುಗಳು. ಆದ್ದರಿಂದಾಗಿ ಅಲ್ಲಿ ಅದು ಸುರಕ್ಷಿತವಾಗಿರುತ್ತೆ ಅಂತ ಇಟ್ಟಿದ್ದಾರೆ. ನಾಣ್ಯಗಳ ಬಗ್ಗೆ, ನಾಣ್ಯದ ಟಂಕಸಾಲೆಗಳಲ್ಲಿ ನಾಣ್ಯವನ್ನು ಮಾಡ್ತಿದ್ದ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ನಾಣ್ಯವನ್ನು ನಾವು ಬೆಲೆ ಕಟ್ತಿದ್ರು ಅಂದರೆ, ಯಾಕೆಂದ್ರೆ ಅದಕ್ಕೀಗ ಚಲಾವಣೆ ಇಲ್ಲದೆ ಇರೋದ್ರಿಂದ ನಾಣ್ಯಗಳ ಮೌಲ್ಯ ಗೊತ್ತಾಗುತ್ತೆ. ಬಟ್ ಲೋಹಕ್ಕೆ, ಆದರೆ ಲೋಹಕ್ಕೆ ಬೆಲೆ ನಾಣ್ಯಕ್ಕಿಂತಲೂ ವಿಪರೀತವಾಗಿರ್ತಕ್ಕಂಥ ಬೆಲೆ ಕಾಣುತ್ತೆ. ಅಂತ ಒಂದು ನಾಣ್ಯವನ್ನು ಮಾಡ್ತಕ್ಕಂಥ ಪದ್ಧತಿ. ಸಂತೋಷಿ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ತಿರುವನಂತಪುರಂನಿಂದ ಪ್ರಸಾದ್ ಪಣಿಕರ್ ನಮ್ಮ ಜೊತೆಗೆ ಈಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಪಣಿಕರ್, ತಮಗೆಲ್ಲ ಗೊತ್ತಿರೋದು ವಿಚಾರ, ಪದ್ಮನಾಭ ದೇಗುಲದ ಟ್ರಸ್ಟಿ. ಏನು ಹೇಳ್ತಾರೆ ಪ್ರಸಾದ್? ಏನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಚಿನ್ನಾಭರಣಗಳು ಸಿಕ್ಕಿರುವಂಥದ್ದು, ಇದರ ಮೌಲ್ಯ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. 1 ಲಕ್ಷ ಕೋಟಿಗೂ ಹೆಚ್ಚು. ಬಹುಶಃ ಎಲ್ಲದನ್ನೂ ತೆಗೆದ್ರೆ ಒಂದು 10 ಲಕ್ಷ ಕೋಟಿ ಮಟ್ಟಕ್ಕೆ ಬರ್ಬೋದು ಅನ್ನುವಂಥದ್ದು. ನಿಜನಾ ಸರ್? ಈಗ ಅದಕ್ಕೆ ಯಾವುದೇ ವಸ್ತುಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾವ್ದಾನ ಒಂದು ವಸ್ತು ಸೈಲಿಗೆ, ಮಾರ್ಕೆಟಿಗೆ ತಗೊಂಡೋಗಿ ಸೈಲಿಗೆ ಕೊಟ್ಟಿದ್ರೆ ಅದ್ರದ್ದು ವ್ಯಾಲ್ಯೂ ಒಂದು ಮೀಡಿಯಂ ಇರ್ತದೆ. ನಿಜ. ಆದ್ರೆ ಅದೇ ವಸ್ತು ಅದ್ರದ್ದು ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಇದು ಎಷ್ಟು ವರ್ಷದಿಂದ ಅಮೂಲ್ಯವಾಗಿ ಎಷ್ಟು ವರ್ಷದಿಂದ ಇದನ್ನ ಕಾಪಾಡ್ಕೊಂಡು ಬಂದಿದ್ರು, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗೋದು. ಓಕೆ ಸರ್, ಈಗ ತಮ್ಮ ಪ್ರಕಾರ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆಯಲ್ಲ, ಇದಕ್ಕೇನಾದರೂ ಇದರಲ್ಲಿ ತಮ್ಮದೇ ನೇರವಾದಂಥ ಒಂದು ಭಾಗಿತ್ವನ ಅಥವಾ ಏನಾದರೂ ಸರ್ಕಾರ ತನ್ನ ವ್ಯಾಪ್ತಿ ತಗೊಳ್ಳುವಂಥ ಸಾಧ್ಯತೆಗಳಿದೆಯಾ? ಯಾಕಂದರೆ ಈಗಾಗಲೇ ನಾವು ನೋಡ್ತೀವಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅದು ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅನ್ನೋಂಥ ಒಂದು ಮಾತಿದೆ. ತಾವು ಟ್ರಸ್ಟ್ನವರು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ವಂಶ ಪಾರಂಪರ್ಯವಾಗಿ ಇದು ನಡ್ಕೊಂಬರ್ತಿರುವಂಥದ್ದು. ಇದರಲ್ಲಿ ಸರ್ಕಾರದ ಏನಾದರೂ ಒಂದು ಪಾಲುದಾರಿಕೆ ಇದೆಯಾ ಇದರಲ್ಲಿ? ಸರ್ಕಾರ ಈಗ ಆಲ್ರೆಡಿ ನಮ್ಮ ಕೇರಳದಲ್ಲಿ ಉಮ್ಮನ್ ಚಾಂಡಿ ಸರ್ಕಾರ ಅವರು ಹೇಳಿದ್ದಾರೆ, ಇದು
ಯಾವುದೇ ಕಾರಣದಲ್ಲಿ ದೇವಸ್ಥಾನದ ಬಗೆಯಲ್ಲಿ ಅದರಲ್ಲಿ ನಾವು ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದ್ದಾರೆ ಒಂದು. ಓಕೆ. ಆದರೆ ಸರ್ಕಾರ ಏನನ್ನ ಇನ್ವಾಲ್ವ್ ಆಗಿದ್ರೆ ಸ್ಪಷ್ಟವಾಗಿ ಎಲ್ಲ ಕಡೆಯಿಂದ ಪ್ರತಿಯೊಂದು ಶ್ರೀ ಪದ್ಮನಾಭದಾಸರು ಭಕ್ತರು ಇಡೀ ವರ್ಲ್ಡಲ್ಲಿರೋರು ಶಕ್ತವಾಗಿ ಅದನ್ನು ಏನೇ ಕಾರಣಕ್ಕೆ ಬಿಟ್ಕೊಡಲ್ಲ, ಮುಂದೆ ಶಕ್ತವಾದ ಪ್ರಕ್ಷೋಭಗಳು ಮಾಡಿಕೊಂಡು ಮುಂದೆ ಹೋಗ್ತಾರೆ. ಓಕೆ ಸರ್, ಈಗ ಈಗ ಒಪ್ಕೊಳ್ಳೋಣ. ಏನು ಅಂದರೆ ಈಗ ತಮ್ಮ ವ್ಯಾಪ್ತಿನಲ್ಲೇ ಇರುತ್ತೆ, ತಮ್ಮ ಸುಪರ್ದಿನಲ್ಲೇ ಇರುತ್ತೆ, ತಮ್ಮದೇ ಸಂಪೂರ್ಣವಾದಂಥ ಒಂದು ಪಾರುಪತ್ಯ ಇರುತ್ತೆ ಅಂತ ನಾವು ಭಾವಿಸೋಣ. ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ನಿಧಿ ಸಿಕ್ಕಿರ್ಬೇಕಾದ್ರೆ ಅದನ್ನು ಹೆಂಗೆ ಸಂರಕ್ಷಣೆ ಮಾಡ್ತೀರಿ ತಾವು? ಏನೇನು ಮಾಡ್ತೀರಿ ಮುಂದೆ ಏನಾದರೂ ತಮ್ಮ ಯೋಜನೆಗಳೇನಾದರೂ ಇದೆಯಾ? ಈಗ ಸಂರಕ್ಷಣೆ ಅನ್ನೋದಕ್ಕೆ ಎಲ್ಲ ರೀತಿಯಲ್ಲೂ ಸಹ ಸಂರಕ್ಷಣೆ ಕೊಡ್ಬೋದು. ಯಾಕೆಂದರೆ ಈಗ ಒಳ್ಳೆ ಸೆಕ್ಯೂರಿಟಿ ಇದೆ. ಇದನ್ನ ಪ್ರತ್ಯೇಕವಾಗಿ ತೆಗೆದು ಬೇರೆ ಪ್ಯಾಲೇಸಲ್ಲಿ ಮಾಡಿಡ್ಬೋದು. ಇಲ್ಲ ಯಾವುದೇ ಕಾರಣಕ್ಕೆ ಒಂಥರ ಮ್ಯೂಸಿಯಂ ಟೈಪ್ ಮಾಡಿದರೆ ಸಹ ಅದು ಸಹ ಒಳ್ಳೇದಾಗ್ತದೆ. ಓಕೆ. ಯಾಕೆಂದ್ರೆ ಜನಗಳು ಬಂದು ನೋಡಿ ಹೋಗೋರು, ಅದರಿಂದ ಸಹ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ತುಂಬ ಜನಗಳು ಬಂದು ನೋಡಿ ಹೋಗ್ತಾರೆ. ತುಂಬ ಜನಗಳಿಗೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಅಮೂಲ್ಯವಾದ ವಸ್ತುಗಳು ನಮ್ಮ ದೇಶದಲ್ಲಿತ್ತು, ಇದನ್ನ ಖಂಡಿತವಾಗ್ಲೂ ಅದನ್ನ ಕಾಪಾಡ್ಕೊಂಡು ಬಂದೆ. ಈಗ ಜನಗಳಿಗೆ ಅದೊಂದು ಹಿಸ್ಟ್ರಿಯಲ್ಲಿ ಭಾಗವಾಗಿ ಹೋಗ್ತದೆ. ಅಲ್ಲ, ಎಷ್ಟು ನೆಲಮಾಳಿಗೆಗಳನ್ನು ನೀವು ಓಪನ್ ಮಾಡಿದ್ದೀರಿ? ಇನ್ನೆಷ್ಟು ಬ್ಯಾಲೆನ್ಸ್ ಉಳಿದಿದೆ ಇನ್ನು? ನಾವು ಒಂದು ಓಪನ್ ಮಾಡಿ ಹೋಗುವಾಗ, ಯಾಕಂದ್ರೆ 140 200 ವರ್ಷದ ಹಿಂದೆ ಇರೋದು. ಹೌದು. ಯಾಕಂದ್ರೆ 200 ವರ್ಷದ ಮೊದಲು ಯಾರು ಒಳಕೋಗಿ ಅದರದ್ದು ಡೀಟೇಲ್ಸ್ ತಗೊಂಡ್ಬಂದಿರೋರು ಯಾರು ಇಲ್ಲ. ನಿಜ ನಿಜ. ಒಂದು ಮನುಷ್ಯ ಸಹ ಸೆಕ್ಯೂರಿಟಿ ಅಂದ್ರೆ ಅಷ್ಟೊಂದು ಸೆಕ್ಯೂರಿಟಿ ಇಲ್ದಂಗೆ ಇಷ್ಟೊಂದು ಲಕ್ಷಾಂತರ ಗಟ್ಟಲೆ ಕೋಟಿಗಳದು ವಸ್ತುಗಳನ್ನ ಪದ್ಮನಾಭನ ಕಾಪಾಡ್ಕೊಂಡ್ ಬಂದೆ ಅಂದ್ರೆ ಅದು ದೊಡ್ಡ ದೊಡ್ಡ ವಿಚಾರ. ಓಕೆ. ಅಲ್ಲ, ಅನ್ನೋದು ದೊಡ್ಡ. ಅಲ್ಲ ಸರ್, ನಾನು ನಿಮಗೆ ಕೇಳ್ತಾ ಇದ್ದೆ, ಆ ಪದ್ಮನಾಭನ ಮೂರ್ತಿಯನ್ನು ನೀವು ಒಂದ್ಸರಿ ನೋಡಿದಾಗ, ಹಿಂಗ್ ಓಪನ್ ಮಾಡಿ ನೋಡಿದಾಗ ತಮಗೆ ಏನ್ ಅನಿಸ್ತು ಅಂತ? ದೇವರು ಅನ್ನೋದು ಸತ್ಯ ಅಂತ ಅನಿಸ್ತಿದ್ದು. ಓಕೆ. ಓಕೆ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತಾಡೋದಕ್ಕೆ. ಪ್ರಸಾದ್ ಪಣಿಕರ್ ಅವರೇ, ಪ್ರಸಾದ್ ಪಣಿಕರ್ ತಿರುವನಂತಪುರದಿಂದ ಮಾತಾಡ್ತಾ ಇದ್ರು. ಕೂಡ ನಾವು ನಿಮ್ಮ ಎದುರುಗಡೆಗೆ ಬಿಚ್ಚಿಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಇದೆಲ್ಲದೂ ಕೂಡ ಓಪನ್ ಆಗ್ತಿರೋದು. ಒಂದೊಂದು ಮಾಳಿಗೆ ಓಪನ್ ಆದಾಗಲೂ ಕೂಡ ಅಲ್ಲಿ ಏನು ಬರುತ್ತೆ, ಅದಾದ ನಂತರದ್ದು ಇನ್ನೊಂದು ವಿವರಗಳನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಅಂದರೆ ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಬಹುಶಃ ಒಂದು 30-40% ಮಾತ್ರ ಇಲ್ಲಿ ತನಕ ಸಿಕ್ಕಿರುವಂಥದ್ದು. ಇನ್ನೂ ಒಂದು ದೊಡ್ಡ ಪ್ರಮಾಣದ ಒಂದು ಆಶ್ಚರ್ಯ ನಮಗೂ ಕೂಡ ಕಾದಿದೆ. ಜೊತೆಗೆ ಏನು ಅಂತಂದರೆ ನೋಡುಗರಿಗೂ ಕೂಡ ಭಕ್ತರಿಗೂ ಕೂಡ ಕಾದಿದೆ. ಅವ್ರು ಹೇಳಿದ ಒಂದು ಮಾತು ಮಾತ್ರ ಬಹುಶಃ ನಿಜ ಅನಿಸುತ್ತೆ. ಪದ್ಮನಾಭನ ಮಹಿಮೆ ಅಂಥದ್ದು ಅನ್ನುವಂಥದ್ದು ಯಾವುದೇ ಒಂದು ಅಲ್ಲಿ ಕಾವಲಿಲ್ದನೇ, ಯಾವುದೇ ಯಾರಿಗೂ ಗೊತ್ತಿಲ್ಲದನೇ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸಂಪತ್ತು ಉಳ್ಕೊಂಬಂದಿದೆ ಅಂದರೆ ಅದಕ್ಕಿಂತ ಹೆಚ್ಚಿನ ಮಹಿಮೆ ಇನ್ನು ಏನಿದೆ ಅನ್ನುವಂಥದ್ದು. ಸೊ ಇನ್ನೇನು ಕೊನೆಯ ಕ್ಷಣದ ನಾವು ಚರ್ಚೆನ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಪ್ರಮಾಣದ ಚರ್ಚೆ ಆಗುತ್ತೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ